ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿರುವ ಭೈರವದುರ್ಗ ಬೆಟ್ಟಕ್ಕೆ ಭಾನುವಾರ ಚಾರಣಕ್ಕೆಂದು ತೆರಳಿದ ಕುದೂರು ಗ್ರಾಮದ 3 ಯುವಕರು ಬೆಟ್ಟದ ಮೇಲಿನ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಬೇಕೆಂದು ತೆರಳಿದ್ದರು. ಕುದೂರು ಗ್ರಾಮದ ಎನ್ಎಸ್ ಮೊಬೈಲ್ನ ಯಶವಂತರವರು, ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಂತೋಷ್ ರವರು ಹಾಗೂ ಬಿಎಂಟಿಸಿ ಸಿಬ್ಬಂದಿಯಾದಂತಹ ನವೀನ್ ರವರು ಕುದೂರು ಭೈರವದುರ್ಗ ಬೆಟ್ಟ ಹತ್ತುವುದರ ಜೊತೆಗೆ ಬೆಟ್ಟ ಹತ್ತುವವರಿಗೆ ಉತ್ತಮವಾದ ಸಂದೇಶವನ್ನೇ ನೀಡಿದ್ದಾರೆ. ಹಾಗಾದರೆ ಇವರು ಬೆಟ್ಟ ಹತ್ತಿ ಮಾಡಿದ ಕೆಲಸವಾದರೂ ಏನು ಮತ್ತು ಬೆಟ್ಟ ಹತ್ತುವವರಿಗೆ ಇವರು ನೀಡಿರುವ ಸಂದೇಶವಾದರೂ ಏನು ಎಂಬುದನ್ನು ಈ ವರದಿಯಲ್ಲಿ ನೋಡೋಣ ಬನ್ನಿ. ಬೆಟ್ಟದ ಸೌಂದರ್ಯವನ್ನು ಸವಿಯಲು ಬಂದಂಥ ಪ್ರವಾಸಿಗರು ಬೆಟ್ಟದ ಮೇಲೆ ತಿಂಡಿ ತಿನಿಸುಗಳನ್ನು ತಿನ್ನುತ್ತಾರೆ. ಈ ತಿಂಡಿ ತಿನಿಸು ತಿಂದ ನಂತರ ಜನರು ತಮಗೆ ಅರಿವೇ ಇಲ್ಲದಂತೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬೆಟ್ಟದ ಮೇಲೆ ಬಿಸಾಡಿ ಹೋಗುತ್ತಿದ್ದಾರೆ. ಈ ಪ್ಲಾಸ್ಟಿಕ್ ವಸ್ತುಗಳೆಲ್ಲ ಗಾಳಿಗೆ ತೂರಿ ಅಲ್ಲೇ ಇರುವಂತಹ ನೀರಿನ ದೊಣೆ ಮತ್ತು ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಕಸವು ಶೇಖರಣೆಗೊಳ್ಳುತ್ತಿದೆ. ಹೀಗೆ ಶೇಖರಣೆಗೊಂಡಿದ್ದಂತಹ ಕಸವನ್ನು ಗಮನಿಸಿದಂತಹ ಈ 3 ಜನ ಸ್ನೇಹಿತರು ಭಾನುವಾರ ಬೆಟ್ಟದ ತುದಿಯಲ್ಲಿದ್ದಂತಹ ಸಂಪೂರ್ಣ ಕಸವನ್ನು ಈ 3 ಜನ ಯುವಕರು ಸೇರಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದ್ದಾರೆ. ಮಾಗಡಿ ತಾಲೂಕು ಕುದೂರು ಭೈರವದುರ್ಗ ಬೆಟ್ಟ ಜನ ಬರ್ತಾರೆ, ಒಂದು ದಿವಸ ಖುಷಿಗೋಸ್ಕರ ಬರ್ತಾರೆ. ಆದರೆ ಪ್ರಕೃತಿನ ಎಷ್ಟು ಹಾಳು ಮಾಡ್ತಾರೆ ಅಂದರೆ ಇದೇ ಸಾಕ್ಷಿ. ನೋಡಿ, ಎಷ್ಟು ಬಾಟ್ಲುಗಳು ಇದ್ದಾವೆ, ತುಂಬ ಇದ್ದಾವೆ. ಎಲ್ಲ ಒಂದು ಕಡೆ ಕ್ಲೀನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನಿಲ್ಲಿಸಿ, ಪ್ರಕೃತಿ ಉಳಿಸಿ. ನೀವು ತಗೊಂಬಂದ್ರೆ ಕಸನ ಹಂಗೆ ರಿಟರ್ನ್ ತಗೊಂಡೋಗ್ಬಿಡಿ. ಕಸನ ಮಾತ್ರ ಏನಾದರೂ ತಗೊಂಬಂದ್ರೆ ಕಸ ಆಗಿರೋಂಥ ಕಸ ತಗೊಂಡೋಗ್ಬಿಡಿ. ನೀವು ಕ್ಲೀನಾಗಿ ಇಟ್ಕೊಂಡ್ರೆ ನಿಮಗೆ ಒಳ್ಳೇದು. ಇನ್ನೊಂದ್ಸಲಿ ಬಂದಾಗ ನೋಡಿ ನಿಮ್ಮೂರೇ ಇದು ಆಯ್ತಾ. ನಮ್ಮ ಜೊತೆಲೆ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ನೋಡಿ. ಇವರು ಯಶವಂತ್ ಮೊಬೈಲ್ ಅಂಗಡಿ ಯಶವಂತ್ ಅಂತ ಕುದೂರು, ಇವನು ಸಂತೋಷ್ ಅಂತ, ಇವನು ಇಂಜಿನಿಯರ್ ಸ್ಟೂಡೆಂಟು ಆದಿಚುಂಚನಗಿರಿ. ನಮ್ಮ ಹೆಸರು ನವೀನ್ ಅಂತೇಳಿ, ನಾವು BMTC ವರ್ಕರು. ದಯವಿಟ್ಟು ಈ ಥರ ವಸ್ತುಗಳನ್ನು ನಿಲ್ಲಿಸಿ, ತೊಗೊಂಬರ್ತೀರಾ, ತಿನ್ನಿ, ಕುಡೀರಿ, ತಿರ್ಗಾ ಮತ್ತೆ ಅವ್ರು ರಿಟರ್ನ್ ತೊಗೊಂಡೋಗಿ ಅದಕ್ಕೆ ಅಂತ ಒಂದು ಜಾಗ ಇರ್ತದೆ, ಆ ಜಾಗದಲ್ಲಿ ಅದನ್ನು ಹಾಕಿ. ಈ ಥರ ಪ್ರಕೃತಿ ನಾಶ ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡೋಕೆ ಹೋಗ್ಬಿಡ್ರಿ. ಇದು ಕುದೂರು ಕ್ಷೇತ್ರ ಭೈರವದುರ್ಗ ಬೆಟ್ಟ.